ಮಹಾತ್ಮರ ಚರಿತಾಮೃತವನ್ನು ನಾವೇನು ಕೇಳಕತ್ತೀವಲ್ಲ, ಶರಣರ ಚರಿತಾಮೃತವನ್ನು ನಾವೇನು ಕೇಳಕತ್ತೀವಲ್ಲ, ಈ ಶರಣರು ಸಂತರು ಹೆಂಗೆ ಬದುಕಿದ್ರು ಅನ್ನುವುದನ್ನು ಕೇಳಿ ನಮ್ಮ ಮನೆಯನ್ನು, ನಮ್ಮ ಬದುಕನ್ನು ನಾವು ಸುಂದರವಾಗಿ ಕಟ್ಟಿಕೊಳ್ಬೇಕನ್ನೋ ಉದ್ದೇಶದಿಂದ ನಾವು ಮಹಾತ್ಮರ ಶರಣರ ಚರಿತಾಮೃತವನ್ನು ಕೇಳಬೇಕು. ಬಹುತೇಕ ನಮಗೆ ಮಹಾತ್ಮರು ಸಂತರು ಶರಣರು ಆಗಕ್ಕೆ ಬರ್ತದೋ ಇಲ್ಲೋ ಗೊತ್ತಿಲ್ಲ, ಆಗಕ್ಕೆ ಬರ್ತದ. ಆಗದೇ ಇದ್ದರೂ ಅವರ ಬದುಕನ್ನು ನೋಡಿ, ಅವ್ರು ಹೆಂಗೆ ಬದುಕ್ಯಾರ ಅನ್ನೋದು ನೋಡಿ, ಅವ್ರದ್ದು ಕೇಳಿ, ಸಾಧ್ಯ ಆದರೆ ನಮ್ಮ ಬದುಕನ್ನು ಒಂದಿಷ್ಟು ಅವರಂಗ ಕಟ್ಕೋಬೇಕು. ನಮ್ಮ ಬದುಕನ್ನು ಕೂಡ ಒಂದಿಷ್ಟು ಅವರಂಗ ಕಟ್ಕೋಬೇಕು. ಸಂತರು ಶರಣರು ಚರಿತ್ರೆ ಯಾಕೆ ಕೇಳ್ತೀವಂತಂದ್ರೆ, ಅವರು ಜೀವನದೊಳಗೆ ಇನ್ನೊಬ್ಬರಿಗೆ ಒಟ್ಟು ಕೆಟ್ಟು ಬಯಸಿಲ್ರಿ, ಅವರು ತಮ್ಮದನ ಹಾಳು ಮಾಡ್ಕೊಂಡಾರ. ನಿಮ್ಗೆ ಗೊತ್ತಿರ್ಬೇಕು, ಶರಣರಂತ ಯಾರಿಗಂತಾರ್ರಿ? ಶರಣರ ಚರಿತಾಮೃತ ನಾವು ಕೇಳ್ತೀವಿ, ಸಂತರ ಚರಿತಾಮೃತವನ್ನು ನಾವು ಕೇಳ್ತೀವಿ. ಆದರೆ ಸಂತರು ಶರಣರು ಅಂತ ಯಾರಿಗಂತಾರೆ ಗೊತ್ತದೇನ್ರಿ? ಯಾರಿಗಂತಾರ್ರಿ ಸ್ವಾಮಿ ಶರಣರಂತ ಯಾರಿಗಂತಾರಂದ್ರೆ, ದಿಪ್ಪಂಗಿ 3 ಬಟ್ಟು ವಿಭೂತಿ ಹಚ್ಚಿದವರು, ಕೊಳ್ಳಾಗ ರುದ್ರಾಕ್ಷಿ ಹಾಕಿದವರು, ಪುರಾಣ ಪ್ರವಚನ ಕೇಳ್ತಿರ್ತಾರೆ, ದೇವರು ದಿಂಡ್ರು ಅಂತ ಏನಿರ್ತಾರಲ್ಲ ಅವ್ರಿಗೆ ಅಂತ ನಾವು ಶರಣರಂತೀವ್ರಿ ಸಂತರಂತೀವ್ರಿ ಅಂತ ನೀವು ಅನ್ಬೋದು. ವಿಭೂತಿ ಹಚ್ಚಿದ್ರೆ ಬರೀ ದೊಡ್ಡ ಶರಣರು ಆಗಂಗಿಲ್ರಿ, ಸಂತರಾಗಕ್ಕೆ ಬರಂಗಿಲ್ಲ. ಕೊಳ್ಳಾಗ ರುದ್ರಾಕ್ಷಿ ಅಟ್ಟ ಹಾಕಿದ್ರೆ ಸಂತರಾಗಕ್ಕೆ ಬರಂಗಿಲ್ಲ. ಸಂತರಂತ ನಿಜವಾಗಿ ಯಾರಿಗಂತಾರಂದ್ರೆ ಭಾಳ ಕಷ್ಟದ ರೀ ಸಂತರಂತ ಹೇಳಿಸ್ಕೊಳ್ಳೋದು. ನಮ್ಮ ಭಾಗದೊಳಗೆ ಸಂತ ಅಂತ ನಾವು ಯಾರಿಗಂತ ಕರಿತಿದ್ದೀವಂತಂದ್ರೆ, ನೀವೆಲ್ಲ ಕೇಳಿರಿ, ಈ ನಾಡಿನೊಳಗೆ ಈ ಕಲಿಯುಗದ ಸಂತ ಅಂತ ಯಾರಿಗಂತೀವಂತಂದ್ರೆ, ಬಿಜಾಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ನಾವೆಲ್ಲ ಸಂತರು ಅಂತ ಕರಿತಿದ್ದೀವಿ. ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಸಂತರಂತ ಯಾರಿಗಂತಾರಂತಂದ್ರೆ, ಶರಣರಂತ ಯಾರಿಗಂತಾರಂತಂದ್ರೆ, ಸ್ವಂತಕ್ಕೆ ಏನೂ ಇರಬಾರ್ದು ನೋಡ್ರಿ, ಅವ್ರು ನಿಜವಾದ ಸಂತರು, ಅವ್ರು ನಿಜವಾದ ಸಂತರು, ಅವರು ನಿಜವಾದ ಮಹಾತ್ಮರು. ಈಗ ನೀವು ಹಿಂದೆ ನೋಡ್ತೀರಿ, ಈ ಶರಣರ ಈ ಶ್ರೀಮಠದ ಒಡೆಯರು ಪೂಜ್ಯ ಅಪ್ಪಾಜಿಯವರ ಪೂರ್ವದಲ್ಲಿರ್ತಕ್ಕಂಥ ನಮ್ಮ ಅಜ್ಜಾರು ಅವ್ರು ಹೆಂಗಿದ್ರಂತಂದ್ರೆ, ಒಂದು ನಯ್ಯ ಪೈಸೆ ಯಾರಿಂದನೂ ಬೇಡದವರಲ್ಲ, ಯಾರಿಂದನೂ ಬೇಡದವರಲ್ಲ. ಇದ್ದದ್ರೊಳಗೆ ಭಕ್ತರನ್ನು ಉದ್ಧಾರ ಮಾಡ್ಕೊಂತ ಹೆಂಗಿದ್ರು, ಅದ ನಿಟ್ಟಿನೊಳಗನೆ ನಮ್ಮ ಅಪ್ಪಾಜಿಯವರು ಕೂಡ ಯಾರಿಗೂ ಎಂದು ಹಿಂಗಪ್ಪ ಅಂತ ಎಂದೂ ಕೇಳಂಗಿಲ್ಲ. ನಿಮ್ಮ ಮಠ ಅದ, ನೀವೇನು ಮಾಡಿದ್ರು ನಿಮಗೆ ಸಲ್ತದಂತ ತಿಳ್ಕೊಂಡು ಹೆಂಗೆ ಅಪ್ಪ ಅವ್ರು ಅಂತಾರಲ್ಲ, ಇಂಥವರಿಗೆ ನಾವು ನಿಜವಾದ ಸಂತರು ಅಂತ ಕರಿತೀವಿ. ಸುಮ್ಮನೆ ಎಲ್ಲರಿಗೂ ಸಂತರು ಶರಣರು ಅಂತ ಅನ್ನಂಗಿಲ್ಲ. ಇನ್ನು ಶಾಸ್ತ್ರೀಯವಾಗಿ ನಾವು ಸಂತರಂತ ಯಾರಿಗೆ ಅನ್ನಬೇಕು ಅಂತಂದ್ರೆ, ಭಗವದ್ಗೀತಾ ಹೇಳ್ತದೆ ಯಾರಿಗೆ ಸಂತರು ಅನ್ನಬೇಕು ಅಂದ್ರೆ, ದುಃಖೇಶು ಅನುದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತದಿರ್ ಮುನಿ ರುಚ್ಯತೆ. ಇಂಥವ್ರಿಗೆ ಮುನಿ ಅನ್ಬೇಕು, ಇಂಥವ್ರಿಗೆ ನಿಜವಾದ ಸಂತರು ಅನ್ಬೇಕು. ಯಾರು ಅಂತಂದ್ರೆ, ಯಾರಲ್ಲಿ ಒಟ್ಟು ದುಃಖ ಇಲ್ಲ ನೋಡ್ರಿ, ಅಥವಾ ದುಃಖ ಬಂದಾಗ ಆ ದುಃಖವನ್ನು ಸಮಾಧಾನದಿಂದ ಸ್ವೀಕಾರ ಮಾಡಬೇಕು. ನನಗೆ ಇಷ್ಟು ದುಃಖ ಬತ್ತಪ್ಪ ಅಂತ ಅಳ್ಕೋಂತ ಕುಂಡಿರಬಾರ್ದು, ಅಂಥವ್ರಿಗೆ ಸಂತರ ಅನ್ನಂಗಿಲ್ಲ. ಯಾರಿಗೆ ಸಂತರಂತಾರಂದ್ರೆ, ಸುಖ ಬಂದಾಗ ಹಿಗ್ಗಬಾರ್ದು. ಯಾರಿಗೆ ಶರಣರಂತಾರಂತಂದ್ರೆ, ಸುಖ ಬಂದಾಗ ಹಿಗ್ಗಬಾರ್ದು, ದುಃಖ ಬಂದಾಗ ಕುಗ್ಗಬಾರ್ದು. ಎರಡೂ ಬಂದಾಗ ಒಂದೇ ರೀತಿ ಯಾರಿರ್ತಾರಲ್ಲ ಅವರು ನಿಜವಾದ ಸಂತರು. ಒಂದು ಪ್ರಸಂಗ ಹೇಳ್ತೀನಿ ನಾನು ನಿಮಗೆ. ಒಂದು ಗಿಡ ಇತ್ತಂತ, ಇಂಥದ್ದು ಗಿಡದ ಮ್ಯಾಗ ಒಂದು ಸಣ್ಣದೊಂದು ಗುಬ್ಬಿ, ಒಂದು ಪಕ್ಷಿ ಒಂದು 4 ತತ್ತಿ ಹಾಕಿತ್ತು. ಪಾಪದು 4 ತತ್ತಿ ಹಾಕಿತ್ತು. ಆ ತತ್ತಿಗಳನ್ನು ತೊಡೆ ದಿವಸ ಕಾವು ಕೊಟ್ಟು ಮರಿ ಮಾಡಿತ್ತು. ಒಂದು ಗುಬ್ಬಿ ಒಂದು 4-5 ಮರಿ ಮಾಡಿತ್ತದು. 4-5 ಮರಿ ಮಾಡಿ ಎಲ್ಲೋ ಅಡ್ಡಾಡಿ ಕಾಳು ತಂದು ಆ ಗುಬ್ಬಿಗಳನ್ನು ಸಾಕಿತ್ತದು, ಮರಿಗಳನ್ನು ಸಾಕಿತ್ತದು ಗುಬ್ಬಚ್ಚಿ. ಅದು ಒಂದಿನ ಏನಾಯಿತು ಅಂತಂದ್ರೆ, ದಿವಸ ಆಹಾರ ತರೋದು, ತಂದು ಆ ಗುಬ್ಬಿಗಳನ್ನು ಸಾಕುವುದು, ಹಿಂಗೇನು ಮಾಡ್ತಿತ್ತಲ್ಲ. ಒಂದಿನ ಯಾವುದೋ ಒಂದು ಹಾವು ಬಂದು ಆ ಪಕ್ಷಿ ಇಲ್ಲದಾಗ ಆ ಸಣ್ಣ 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 ಮರಿಗಳನ್ನ 4 ಮರಿಗಳನ್ನು ತಿಂದು 4 ಮರಿಗಳನ್ನು ತಿಂದು ಏನು ಮಾಡಿತ್ತಂತಂದ್ರೆ, ಕೆಳಗೆ ಅವತರದ ಪುಚ್ಚ ಅವತರದ ಕಾಲ ಅದ ಇದ ಒಗೆದು ಆ ಪಕ್ಷಿಗಳನ್ನು ಮರಿಗಳನ್ನು ತಿಂದು ಹೋಗಿಬಿಟ್ಟಿತ್ತದೊಂದು ಹಾವ.
ಪಾಪ ಇದು ಗುಬ್ಬಚ್ಚಿ ಬಂತು. ಮಕ್ಕಳ ಮೇಲೆ ಭಾಳ ಪ್ರೀತಿ ನೋಡ್ರಿ. ಯಾರಾದರೂ ನೀವು ನಿಮ್ಮ ಮಕ್ಕಳ ಮ್ಯಾಗ ಭಾಳ ಪ್ರೀತಿ ಅದೀರಿ, ಹಂಗೆ ಪಕ್ಷಿಗಳು ಅವ್ರ ಮಕ್ಕಳ ಮ್ಯಾಗ ಭಾಳ ಪ್ರೀತಿ ಬಂದು ನೋಡಿತು. ಕೆಳಗೆ ಅವ್ರದ್ದೆಲ್ಲ ಪುಚ್ಚ ಅದು ಇದು ಬಿದ್ದಿದ್ದು ಗೊತ್ತಾಯ್ತು. ಅದಕ್ಕೆ ಯಾವುದೋ ಒಂದು ಬಂದು ನನ್ನ 4 ಮಕ್ಕಳನ್ನು, ನನ್ನ 4 ಮರಿಗಳನ್ನು ತಿಂದು ಹೋಗ್ಯದಂತ ತಿಳ್ಕೊಂಡು ಏನು ಮಾಡಿತು ಅಂತಂದ್ರೆ ಅಳ್ಳಾಕೈತು. ಚಂಚನಕ ಐತ್ರಿ ಪಾಪ, ಮುಂಜಾನೆಯಿಂದ ಚಂಚಿ ತನಕ ಆಯ್ತು. ಹತ್ತು ಏನು ಮಾಡ್ಬೇಕ್ರಿ ಮತ್ತು ಪಾಪ ಸುಮ್ಮಾಯಿತು. ಸುಮ್ಮಾಗಿ ಮತ್ತೊಂದು ದಿವಸ ಹಂಗೆ ಟೈಮ್ ಕಳೀತು. ಮರುದಿವ್ಸ ಮತ್ತು ಅದ ಗಿಡದ ಟೊಂಗಿ ಮ್ಯಾಗ ಕುಂತಿತ್ತು ಅದು ಪಕ್ಷಿ. ಕುಂತ ಆ ಪಕ್ಷಿಗೆ ಒಂದು ರೂಢಿ ಏನಂತಂದ್ರೆ ದಿವಸ ಒಟ್ಟು ಹಾಡ್ತಿತ್ತದು. ಹಾಡೋದಂದ್ರೆ ಏನು, ಅದು ತನ್ನ ಭಾಷೆಯೊಳಗೆ ಒದರ್ತಿತ್ತು. ತನ್ನ ಭಾಷೆಯೊಳಗೆ ಇವ್ರು ಹೆಂಗೆ ಹಾಡ್ತಾರಲ್ಲ, ಇವರಿಗೆ ಬಾಯಿ ಅದ, ಸಂಗೀತದ ಮೂಲಕ ಹಾಡ್ತಾರೆ. ಆದರೆ ಪಕ್ಷಿಗಳಿಗೆ ಬಾಯಿ ಇರಂಗಿಲ್ಲಲ್ಲ, ಅದು ತನ್ನ ಸ್ವರದೊಳಗೆ, ಒಂದು ಸ್ವರದೊಳಗೆ ಕೂಗುತ್ತಿತ್ತು, ಒಂದು ಸ್ವರದೊಳಗೆ ಹಾಡ್ತಿತ್ತು. ಅದು ಒಟ್ಟು ದಿನ ಹಾಡ್ತಿತ್ತು. ಆ ಗಿಡದ ಬುಡಕ್ಕೆ ಒಬ್ಬ ಸಂತ ದಿವಸ ಆ ಕಟ್ಟಿ ಮ್ಯಾಗ ಬಂದು ಕುಂಡಿರ್ತಿದ್ದ. ಒಬ್ಬ ಮಹಾತ್ಮ, ಒಬ್ಬ ತಪಸ್ವಿ ಆ ಗಿಡದ ಬುಡಕ್ಕೆ ಕುಂಡಿರ್ತಿದ್ದವ. ಅವನಿಗೆ ಗೊತ್ತಾಗಿತ್ತು ಕೆಳಗ ಮರಿ ಪುಚ್ಚಗಳು ಬಿದ್ದಿದ್ದು, ಎಲ್ಲ 4 ಮರಿಗಳನ್ನು ಒಂದು ಹಾವು ತಿಂದು ಹೋದದ್ದು ಅದೆಲ್ಲ ಗೊತ್ತಿತ್ತು. ಆ ಪಕ್ಷಿ ಮುಂಜಾನಿಂದ ಸಾಯಂಕಾಲ ತನಕ ಅಳ್ಳುವುದು ಗೊತ್ತಿತ್ತು. ಮರುದಿವ್ಸ ಆ ಪಕ್ಷಿ ಏನು ಮಾಡಿತು ಅಂತಂದ್ರೆ ಮತ್ತೆ ಸಣ್ಣಂಗೆ ಹಾಡಕೈತದು. ದಿವಸ ಏನು ಹಾಡ್ತಿತ್ತಲ್ಲ, ಮತ್ತು ಸಣ್ಣಂಗೆ ಹಾಡಕತ್ತಿತ್ತು. ಈ ಕೆಳಗೆ ಕುಂತು ಸಂತನಿಗೆ ಭಾಳ ಆಶ್ಚರ್ಯ ಆಯಿತು. ನಿನ್ನೆ ಅಳ್ತಿತ್ತು, ನಿನ್ನೆ ಅದರ ಮಕ್ಕಳ 4 ಸತ್ತಾವ, ಇವತ್ತು ಮತ್ತೆ ಗಿಡದ ಮ್ಯಾಗ ಕೂತು ಚಂದ ಹಾಡಕತ್ತದಲ್ಲ, ಇದು ಏನಿದ್ರ ಗುಟ್ಟ ಅಂತ ತಿಳ್ಕೊಂಡು ಆ ಸಂತರು ಏನು ಮಾಡಿದ್ರು ಅಂತಂದ್ರೆ ಪಕ್ಷಿಗೆ ಕರೆದ್ರಂತ, ಬಾಯಿಲೆ ಅಂತ ಕರೆದ್ರಂತ. ಪಕ್ಷಿ ಬಂದು ಮುಂದೆ ಕೂತಂತ. ಆಗ ಮಹಾತ್ಮರಂದ್ರು, ಅಲ್ಲ ನಿನ್ನ ಪ್ರೀತಿಯ 4 ಮಕ್ಕಳು, ನಿನ್ನ ಪ್ರೀತಿಯ ಎಳೆಯ ಸಣ್ಣ 4 ಮಕ್ಕಳು ನಿನ್ನೆ ಸತ್ತಾವ, ಚಂಚನಕ ಹತ್ತಿ ಜೋರು ಹತ್ತದಿ, ಮತ್ತು ಹೊತ್ತೇರಿ ಮತ್ತೆ ಚಂದ ಹಾಡ್ಕೋತ ಕುಂತಿಯಲ್ಲ, ಆ ದುಃಖ ಹೋಯ್ತೇನು, ಮರ್ತೇನು, ಮತ್ತೀಗ ಹಾಡ್ಕೋತ ಕುಂತಿಯಲ್ಲ ಅಂತಂದಾಗ ಪಕ್ಷಿ ಮಹಾತ್ಮನಿಗೊಂದು ಮಾತು ಹೇಳ್ತಂತೆ. ಏನಂತಂದ್ರೆ, ಯಪ್ಪ ಒಬ್ಬಕ್ಕೆ ಹೆಣ್ಮಗಳು ಕಸಕ್ಕೆ ಹೋಗ್ತಿರ್ತಾಳೆ. ಪಕ್ಷಿ ಹೇಳಕೈತಂತು ಮಹಾತ್ಮನಿಗೆ, ಒಬ್ಬಕ್ಕೆ ಹೆಣ್ಮಗಳು ಇನ್ನೊಬ್ಬರಲ್ಲಿ ಸಾಹುಕಾರಲ್ಲಿ ದುಡ್ಯಾಕೆ ಹೋಗ್ತಿರ್ತಾಳೆ. ಆಕೆವಿ 2 ಸಣ್ಣ ಮಕ್ಕಳಿರ್ತಾವೆ. ಆಕೆ ಏನು ಮಾಡ್ತಾಳಂದ್ರೆ ಬಾಜು ಮಣಿ ಹೆಣ್ಮಗಳ ಹತ್ಯಕ್ಕೆ 2 ತುರ್ದು ಮಕ್ಕಳದು ಬುತ್ತಿ ಇಟ್ಟು ಆಕೆ ಏನು ಮಾಡ್ತಾಳಂದ್ರೆ, ಯವ್ವ ನನ್ನ ಮಕ್ಕಳ ಆಟ ನೋಡ್ತಿರು, ಇಲ್ಲೇ ಇಟ್ಕೊ ನನ್ನ ಮಕ್ಕಳಿಗೆ, ನಿನ್ನ ಮನ್ಯಾಗ ಬುತ್ತಿ ಇಡ್ತನು, ನಾನೀಗ ಮುಂಜಾನೆ ಹೋದ್ನಂದ್ರೆ ಚಂಜಿಗೆ ನಾ ಬರ್ತನು, ಅದಕ್ಕೆ ಈಗ ಮುಂಜಾನಿಂದ ಚಂಜಿ ತಕ ಇವೆರಡು ನಿನ್ನ ಮಕ್ಕಳಂತ ತಿಳ್ಕೊಂಡು ಅವತ್ತನ್ನ ನಿನ್ನ ಮನ್ಯಾಗ ನಾ ಇಟ್ಟುವ, ನಾ ಚಂಜಿಗೆ ಬಂದಿಂದ ನನಗೆ ಆ ಮಕ್ಕಳನ್ನ ಕರ್ಕೋತನಂತೇಳಿ ಇನ್ನೊಬ್ಬರ ಮನ್ಯಾಗ ಬಿಟ್ಟು ಹೋಗ್ಕಾಳ. ಹಿಂದೆ ನಮ್ಮ ಮಂದೆಲ್ಲ ಮಾಡ್ತಿದ್ರಿ. ಮತ್ತು ಸಣ್ಣ ಹುಡುಗರು ಇದ್ರೆ ಇನ್ನೊಬ್ಬರ ಮನ್ಯಾಗ ರೊಟ್ಟಿ ಇಟ್ಟು ನನ್ನ ಮಗನ ಒಬ್ಬನೊಂದಿಟ್ಟು ನೋಡುವ ಅಂತ ತಿಳ್ಕೊಂಡು ದಗದಕ್ಕೆ ಹೋಗ್ತಿದ್ರು. ಆಗ ಪಕ್ಷಿ ಹೇಳ್ತದ, ಆಕಿ ಹೋಗಿ ದಗದ ಮುಗಿಸ್ಕೊಂಡು ಇನ್ನೊಬ್ಬರಲ್ಲಿ ಕೂಲಿ ಮಾಡಿ ಚಂಜಿಗೆ ಬರ್ತಾಳೆ. ಆಕಿ ಸಾಯಂಕಾಲ ಎಷ್ಟೊತ್ತಿಗೆ ಅಂತಂದ್ರೆ 5 ಗಂಟೆಗೆ ಬರ್ತಾಳೆ. 5 ಗಂಟೆಗೆ ಬಂದು ಏನು ಮಾಡ್ತಾಳಂದ್ರೆ, ಯಪ್ಪ ಬಾರೋ ನಾ ಕೆಲಸ ಮುಗಿಸಿ ಬನ್ನಿ ಬಾಯಪ್ಪ ಅಂತ ತಿಳ್ಕೊಂಡು ತನ್ನ ಸಣ್ಣ ಮಗನ ತನ್ನ ದೊಡ್ಡ ಮಗನ ಕರಿತಾಳೆ. ಕರೆದ ಆ ಬುತ್ತಿ ತಾಟ ಕೊಡೆವ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗುತ್ತಾಳೆ. ಆಗ ಕರ್ಕೊಂಡು ಹೋಗುವಾಗ ಮುಂಜಾನೆಯಿಂದ ಇದ್ರಲ್ಲ ಮಕ್ಕಳು ಜಾಕೆ ಮಾಡಿದ್ದಳಲ್ಲ, ಆಕೇನು ಕುತ್ಕೊಂಡು ಅಳ್ತಾಳೋ ಪ್ರೀತಿಯಿಂದ ಕರ್ಕೊಂಡು ಹೋಗುವ ಅಂತಾಳೆ. ಏನಂತಾಳ್ರಿ? ಕರ್ಕೊಂಡು ಹೋಗ್ರಿ ಅಂತಾಳೆ ಇಲ್ರಿ, ಅಳಂಗಿಲ್ಲಕಿ. ನಿಮ್ಮ ಮಕ್ಕಳ ನೀವು ಕರ್ಕೊಂಡು ಹೋಗ್ರಿ ಅಂತಾಳ. ಆ ಪಕ್ಷಿ ಹೇಳ್ತದ ಮಹಾತ್ಮನಿಗೆ, ಯಪ್ಪ ಹಂಗೆ ನಾವೆಲ್ಲ ದೇವ್ರ ಮಕ್ಕಳೆಲ್ಲ ಇಲ್ಲಿ ನಾವು. ಆ ದೇವರ ಪರಮಾತ್ಮ ಆ 4 ಮಕ್ಕಳನ್ನು 4 ದಿವಸ ನನ್ನ ಹತ್ಯಕ್ಕೆ ಬಿಟ್ಟು ಹೋಗಿದ್ದವ. 4 ದಿವಸ ನಾನು ಹತ್ಯಕ್ಕೆ ಬಿಟ್ಟು ಹೋಗಿದ್ದ. 4 ದಿವಸ ಬಿಟ್ಟು 4 ತಿಂಗಳು ಬಿಟ್ಟು ನಾನು ಜೋಪಾನ ಮಾಡೀನಿ. ಮತ್ತು ತನ್ನ ಮಕ್ಕಳ ಕರ್ಕೊಂಡು ಹೋದ. ಅದರ ಸಂಬಂಧ ನಾಯ ಕಳಬೇಕು ಅಂತದು ಗುಬ್ಬಿ. ನೋಡ್ರಿ ಆ ಗುಬ್ಬಿಗೆಟ್ಟು ತಿಳುವಳಿಕೆ ಅದ.
ದೇವ್ರ ತೊಡೆ ದಿವಸ ಜಾಕಿ ಮಾಡಂತ ನನಗೆ ಬಿಟ್ಟು ಹೋಗಿದ್ದ, ನನ್ನ ಹೊಟ್ಟಿಲೆ ಹುಡ್ಸಿದ್ದ, ಅವ್ರ ಟೈಮ್ ಆಯಿತು, ಅವ ಕರ್ಕೊಂಡು ಹೋಗ್ಯಾನ, ಅವನ ಮಕ್ಕಳ ಅವ ಕರ್ಕೊಂಡು ಆದ್ರೆ ನಾ ಯಾಕೆ ಕಳ್ಬೇಕು ಅಂತ ಗುಬ್ಬಿ ಹೇಳಿದ ಕೂಡಲೇ ಸಂತನಿಗೆ ಜ್ಞಾನೋದಯ ಆಯ್ತಂತ. ಇಂಥ ತಿಳುವಳಿಕೆ ಎಲ್ಲರಿಗೂ ಇದ್ರೆ ಎಲ್ಲರೂ ಸಂತರಾಗತ್ತಾರಪ್ಪ, ಎಲ್ಲರೂ ಶರಣರಾಗತ್ತಾರಲ್ಲ ಅಂತ ತಿಳ್ಕೊಂಡು ಮಹಾತ್ಮರಂದ್ರಂತ. ಹಂಗೆ ಜಗತ್ತಿನೊಳಗೆ ನಾವೆಲ್ಲ ಯಾರ ಮಕ್ಕಳು ಅಂತಂದ್ರೆ ಪರಮಾತ್ಮನ ಮಕ್ಕಳು ನಾವೆಲ್ಲ. ಶರಣರಂತಾರಲ್ಲ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ. ನಮ್ಮೆಲ್ಲರ ತಂದೆ ತಾಯಿ ಬಂಧು ಬಳಗ ಯಾರಂತಂದ್ರೆ ಪರಮಾತ್ಮ ಅದಾನ್ರಿ ಅವ. ಮತ್ತು ಪರಮಾತ್ಮ ತನ್ನ ಮಕ್ಕಳನ್ನ ಒಬ್ಬರನ್ನ ಕರ್ಕೊಂಡು ಹೋದ ಅಂತಂದ್ರೆ ಯಾರು ದುಃಖ ಪಡ್ಬೇಕು? ನಾವೆಲ್ಲ ದುಃಖ ಪಡ್ತೀವಿ. ಯಾಕಂದ್ರೆ ನಾವು ಸಂತರಲ್ಲ, ನಾವೆಲ್ಲ ದುಃಖ ಪಡ್ತೀವಿ. ಮಹಾತ್ಮರು ಸಂತರು ಅವರು ಎಂದೂ ದುಃಖ ಪಡಂಗಿಲ್ಲ. ಯಾಕಂದ್ರೆ ದುಃಖದೊಳಗೆ ಸುಖದೊಳಗೆ ಸಮಾನತೆಯನ್ನು ಕಾಣೋರಿಗೆ ಸಂತರಂತ ಕರೀತಾರೆ, ಶರಣರಂತ ಕರೀತಾರೆ. ಆ ರೀತಿಯೊಳಗೇನಪ್ಪ ಅಂತಂದ್ರೆ ನಾವೆಲ್ಲ ಪ್ರತಿನಿತ್ಯ 11 ದಿನಗಳ ಪರ್ಯಂತರವಾಗಿ ಶರಣರ ಅದರ ಜೊತೆಗೆ ಬದುಕಿಗೆ ಬೇಕಾಗಿರತಕ್ಕಂಥ ಸೂತ್ರಗಳನ್ನು ನಾವೆಲ್ಲ 11 ದಿನಗಳ ಪರ್ಯಂತರವಾಗಿ ಪ್ರವಚನವನ್ನು ಕೇಳೋಣ. ಇವತ್ತು ಪ್ರಾರಂಭದ ದಿನ ಆಗಿರೋದರಿಂದ ಒಂದಿಷ್ಟು ಉದ್ಘಾಟನಾ ಸಮಾರಂಭ, ಒಂದಿಷ್ಟು ಅದು ಇದು ಸ್ವಲ್ಪ ಸಮಯ ಆಗಿರೋದರಿಂದ ಇನ್ನೂ ಪರಮ ಪೂಜ್ಯರ ಅಪ್ಪಾಜಿಯವರ ಆಶೀರ್ವಚನ ಇದೆ. ನಾಳೆಯಿಂದ ಸರಿಯಾಗಿ ನಾವು 7:30 ಗಂಟೆಗೆ, ಯಾಕ್ರಿಪ್ಪ 7:30 ಗಂಟೆಗೆ ಇಲ್ಲಿ ಪ್ರವಚನ ಪ್ರಾರಂಭ ಮಾಡ್ತೀವಿ. 7:30ರಿಂದ 8:30, 9 ತನಕ ಪ್ರವಚನ ಕಾರ್ಯಕ್ರಮ ನಡೀತದೆ. ತಾವೆಲ್ಲರೂ ಸರಿಯಾಗಿ ಸಮಯಕ್ಕೆ ಎಲ್ಲ ಶರಣರು ಎಲ್ಲ ತಾಯಂದಿರು ಬಂದ ತಮ್ಮ ಜೀವನವನ್ನು ಸಾರ್ಥಕತೆ ಮಾಡಿ ಕೊಡ್ರಿ ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೆ ವಿನಂತಿಯನ್ನು ಮಾಡಿ ಇವತ್ತಿನ ಈ ವಾಗ್ರೂಪ ಸೇವೆಗೆ ವಿರಾಮ ಮಾಡೋಣ. ಸಾಂಬಜಯ ನಮ ಪಾರ್ವತೇ ಪತೆ ಹರ ಹರ. ಯಾವ ಮಣಿಯೊಳಗೆ ಯಾವ ಹಿರಿಯರು ತೀರ್ಕೊಂಡಿರ್ತಾರ ಅಲ್ಲಿ ಕೆಲವೊಂದು ಕಡೆ ಪದ್ಧತಿ ಏನಿರ್ತದಂತಂದ್ರೆ ಆ ಹಿರಿಯರು ತೀರ್ಕೊಂಡಾಗ ಒಳ್ಳೆಯ ಕಾರ್ಯಗಳ ಆಗಲಿ ಅಂತ ತಿಳ್ಕೊಂಡು ಭಜನೆಗಳನ್ನು ಹಚ್ಚುತ್ತಾರೆ. ಏನು ಸಾಮಾನ್ಯವಾಗಿ ನಮ್ಮಂಥವ್ರು ನಿಮ್ಮಂಥವ್ರು ಮನ್ಯಾಗ ತೀರ್ಕೊಂಡ್ರು ಅಂತಂದ್ರೆ ಊರಾಗ ಹಿರಿಯರು ಬೇರೂರವ್ರು ಬರುತಕ್ಕ ಲೇಟ್ ಆಗ್ತದ. ಅದ್ರ ಜೊತೆಗೆ ಎಲ್ಲರೂ ತಲೆಯೊಳಗೆ ಭಗವಂತನ ನಾಮಸ್ಮರಣೆ ಬರಲಿ ಅಂತ ತಿಳ್ಕೊಂಡು ಭಜನೆಗಳನ್ನು ಹಚ್ಚುತ್ತಿದ್ದರು. ಇವತ್ತು ಹಚ್ತಾರೆ ಭಜನಾ ಕಾರ್ಯಕ್ರಮ. ಇನ್ನು ಮಹಾತ್ಮರ ಲಿಂಗೈಕ್ಯರಾದರು ಅಂತಂದ್ರೆ ಪ್ರವಚನದ ವೇದಿಕೆನ ನಿರ್ಮಾಣ ಮಾಡ್ತಾರೆ. ಯಾರಾದರೂ ಮಠಾಧೀಶರು ಮಹಾತ್ಮರು ಹಿರಿಯ ಪೂಜ್ಯರು ತೀರ್ಕೊಂಡ್ರಂತಂದ್ರೆ ಲಿಂಗೈಕ್ಯರಾದರು ಅಂತಂದ್ರೆ ಒಂದು ವೇದಿಕೆ ಮಾಡಿ ಅನಂತ ಮಹಾತ್ಮರು ಬರ್ತಾರ. ಆ ಮಹಾತ್ಮರ ವೇದಿಕೆ ಮೇಲೆ ಬಂದು ಭಾವಪೂರ್ಣ ಶ್ರದ್ಧಾಂಜಲಿ, ಕೆಲವೊಂದು ಬದುಕಿನ ಸೂತ್ರಗಳನ್ನು, ಇರು ತನಕ ಹೆಂಗೆ ಬದುಕಿದರು, ಅವ್ರ ಮುಂದೆ ಎಲ್ಲಿ ಹೋಗ್ತಾರಂತಕ್ಕಂಥ ಮಾತುಗಳನ್ನು ಆಶೀರ್ವಚನದ ಮೂಲಕ ಆ ಮಹಾತ್ಮರ ಲಿಂಗೈಕ್ಯರಾದಾಗ ನಾವು ಕೇಳ್ತೀವಿ. ಹಂಗೆ ಈ ಊರೊಳಗೂ ಕೂಡ ಮುಂದಿನ ದಿನಮಾನದೊಳಗೆ ಲಿಂಗೈಕ್ಯರಾದ ಸಂದರ್ಭದೊಳಗೆ ಪ್ರವಚನ ನಡೆದಿತ್ತು ಅಂತಂದ್ರೆ ಮತ್ತಷ್ಟು ಬಹಳ ಚಲೋ ಒಳ್ಳೆಯದು. ಯಾಕಂತಂದ್ರೆ ಯಾರಾದರೂ ಲಿಂಗೈಕ್ಯರಾದರು ಅಂತಂದ್ರೆ ಪ್ರವಚನ ಹಚ್ಚಲಿಕ್ಕೆ ಆಗೋದಿಲ್ಲ. ಅವ್ರು ಹೆಂಗಂತಂದ್ರೆ ಪ್ರವಚನದೊಳಗೆ ಅವ್ರು ಲಿಂಗೈಕ್ಯರಾದರು ಅಂತಂದ್ರೆ ಅವರಿಗೆ ನಾ ಮೊನ್ನೆ ಹೇಳ್ದಂಗೆ ಕೈಲಾಸದ ಮಹಾದ್ವಾರನೇ ತೆರೆದಿರ್ತದೆ. ಇಂತಹ ಸಂದರ್ಭದೊಳಗೆ ಅವ್ರು ಲಿಂಗೈಕ್ಯರಾದರು ಅಂತಂದ್ರೆ ಕಾಶಿಯೊಳಗೆ ಮರಣ ಹೊಂದಿದ್ರೆ ಹೆಂಗೆ ಮುಕ್ತಿ ಆಗ್ತದ ಅಂತ ತಿಳ್ಕೊಂಡು ವಾಡಿಕೆ ಅದಲ್ಲ. ಹಂಗೆ ಅಡವಿ ಸಿದ್ದೇಶ್ವರರ ಜಾತ್ರೆಯ ಈ ಪ್ರವಚನದ ಸಂದರ್ಭದೊಳಗೆ ಆ ನಮ್ಮ ಹಿರಿಯರ ಲಿಂಗೈಕ್ಯರಾದಾರಂತಂದ್ರೆ ಅವರಿಗೆ ಕೈಲಾಸದ ಬಾಗಲು ಯಾವತ್ತೂ ತೆರೆದಿರ್ತದೆ. ಅವರು ಭಗವಂತನ ಸನ್ನಿಧಾನವನ್ನು ಸೇರಿದಾರಂತ ತಿಳ್ಕೊಂಡು ನಾವು ನೀವೆಲ್ಲರೂ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಿ ಪ್ರವಚನವನ್ನು ಪ್ರಾರಂಭ ಮಾಡಬೇಕಂತ ತಿಳ್ಕೊಂಡು ಪೂಜ್ಯ ಅಪ್ಪಾಜಿಯವರು ನಾವು ಮಾತನಾಡಿ ಈ ನಿರ್ಣಯವನ್ನು ತೆಗೆದುಕೊಂಡು ಇವತ್ತು ಪ್ರವಚನವನ್ನು ಪ್ರಾರಂಭ ಮಾಡೋಣ ಅಂತಕ್ಕಂಥ ಎರಡೂ ಊರ ದೈವದ ಹಿರಿಯರ ವತಿಯಿಂದ ಪೂಜ್ಯ ಅಪ್ಪಾಜಿಯವರು ಅವರನ್ನು ಕರೆಸಿ ಮಾತನಾಡಿದರು. ಎರಡೂ ಊರಿನ ಸದ್ಭಕ್ತರ ಒಂದು ಮಧ್ಯಸ್ಥಿಕೆಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಅಂತ ತಿಳ್ಕೊಂಡು ನಿರ್ಣಯ ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ನಮ್ಮ ಎಡಹಳ್ಳಿ ಇಂಗಳಿಗೆಯ ಎರಡೂ ಗ್ರಾಮಗಳ ಗ್ರೂಪಿನಲ್ಲಿ ಆ ಒಂದು ಸಂದೇಶವನ್ನು ಪೂಜ್ಯ ಅಪ್ಪಾಜಿಯವರು ಎಲ್ಲರಿಗೂ ಕಳಿಸಿದ್ದಾರೆ ಅಂತ ತಿಳ್ಕೊಂಡು ಆ ಒಂದು ಕಾರಣಾಂತರದಿಂದ ಒಂದು 5 ನಿಮಿಷ 10 ನಿಮಿಷ ಪ್ರವಚನ ಪ್ರಾರಂಭ ಆಗೋದು ಲೇಟ್ ಆಗಿದೆ. ತಾವೆಲ್ಲ ಸಹಕರಿಸಬೇಕು. ಮತ್ತಿನ್ನು ಲಗುಟ ಮುಗಿಸ್ತೀನಪ್ಪ ಅಂತ ಅಂದಿರಿ ನೀವು.